ನಿಮ್ಮ ರೆಕಾರ್ಡ್ ಪ್ರಕಾರ ನಿಮ್ಮದು ಸರ್ವೆ ನಂಬರು 97/27 A1 ಅಂತಕ್ಕಂಥದ್ದು ನಿಮ್ಮ ದಾಖಲೆಗಳು, ಖಾತೆ ನಂಬರ್ 450 ಮತ್ತು ನಿಮ್ಮದು ಸಪರೇಟ್ ಆಗಿ ಈ ಸ್ವತ್ತಿದೆ. ಅವರ ಖಾತೆ ನಂಬರ್ 1272 ಜೊತೆಗೆ ಅವ್ರದ್ದು ಕೂಡ ಬೇರೆ ಇರ್ತಕ್ಕಂಥ ಈ ಸ್ವತ್ತಿದ್ದಾವೆ. ಸೊ ಇದೆಲ್ಲ ಹೆಂಗೆ ಹಂಗಾರೆ ಒಂದೊಂದೇ ಸ್ವತ್ತಿಗೆ ಎರಡು ರೆಕಾರ್ಡ್ ಆಯ್ತಾ ಹೆಂಗೆ ಮೇಡಮ್? ನಿಮ್ಗೇನು ಅನ್ಸುತ್ತೆ? ನಾವು ಒಬ್ಬ ಸೆಲೆಬ್ರಿಟಿ ಆಗಿದ್ರಿಂದ ಧೈರ್ಯವಾಗಿ ನಿಂತ್ಕೊಂಡು ನನ್ನ ಸ್ವತ್ತು ಇದು ನಾನು ಕೊಡಲ್ಲ ಬಾ ಅಂತ ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿದೆ. ಅದೇ ಬೇರೆಯವರಾದರೆ ಎದ್ರಕೊಂಡು ಅವ್ರಿಗೆ ಅವ್ರು ಹೇಳಿದ್ದನ್ನು ಈ ಸ್ವತ್ತು ಡೂಪ್ಲಿಕೇಟ್ ಮಾಡಿಕೊಂಡು ದುಡ್ಡು ಕೊಟ್ಟವರು ಅವ್ರಿಗೆ ಕೊಟ್ಟೋಗ್ಬೇಕಾಗಿತ್ತು. ಅರ್ಥ ಆಯ್ತಾ ನಿಮಗೆ? ನಾವು ಕೊಟ್ಟೋಗಲ್ಲ, ನಾವು ಸ್ವಲ್ಪ ಸ್ಟ್ರಾಂಗ್ ಪರ್ಸನ್ನು, ನಾವು ಕೊಂಡಿದ್ದೀವಿ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ನಾವು ಹೋರಾಡಿದ್ವಿ. ಇಲ್ಲಾಂದರೆ ಇದು ಈಚೆಯಲ್ಲಿ ಬರ್ತಾನೆ ಇರಲಿಲ್ಲ. ಹೆಂಗೆ ಬರುತ್ತೆ? ಈಗ ನಿಮಗೆ ಡಾಕ್ಯುಮೆಂಟ್ಸ್ ಕೊಡಿದವ್ರು ನಿಮಗೂ ಗೊತ್ತಾಗ್ತಿರಲ್ಲ, ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಅಮ್ಮ ಅಂತ ಅನ್ಕೋತಿದ್ರಿ. ನಾನೇನು ಮಾಡಿದೆ, ನಿಮಗೆ ನಿನ್ನೆ ಸ್ಟೇಷನಲ್ಲಿ ಕೊಟ್ಟೆ, ಎಲ್ಲೋ ಕೊಟ್ಟರೆ ಟಿ ವಿ ಅವ್ರು ತುಂಬ ಕ್ಲೋಸು ಕೊಟ್ಬಿಟ್ಟವ್ರೆ, ಅವ್ರ ಬಗ್ಗೆ ಒಳ್ಳೇದು ಹೇಳ್ತವ್ರೆ ಅಂತಾರೆ. ಅದು ಬೇಡ, ಸ್ಟೇಷನ್ ಮುಂದೆ ಬಂದು ಕೊಟ್ಟಿದ್ದೀನಿ ನೋಡಿ ಅಂತ. ನೀವು ಅದನ್ನ ಪ್ರತಿಯೊಂದು ಅಲ್ಲಿ ಕೂತ್ಕೊಂಡು ಅವ್ರೇನು ಹೇಳಿದ್ದೆಲ್ಲ ಬರ್ಕೊಂಡು, ಆಮೇಲೆ ಎಲ್ಲರೂ ನಮ್ಮ ಟಿ ವಿ ಅವರೆಲ್ಲರೂ ಬರ್ಕೊಂಡು ಇದನ್ನು ನೀವು ಪ್ರಚಾರ ಮಾಡಿದ್ದೀರಿ. ಯಾಕೆ ಅಂದರೆ ಇದು ಸಮಾಜಕ್ಕೆ ಮೆಸೇಜು ರಾಂಗ್ ಹೋಗ್ಬಾರ್ದು ಅಂತ. ಆಮೇಲೆ ಇದು ಫೇಕ್ ಡಾಕ್ಯುಮೆಂಟ್ಸ್ ಆಗಿದೆ. ಇದನ್ನು ವಿದ್ಯಾನಗರದಲ್ಲಿ ಹಾಸನ್ನಲ್ಲಿ ಫಸ್ಟ್ ಆಫ್ ಆಲ್, ಈಗ ನಾನು DC ಆಫೀಸ್ಗೆ ಹೋಗಿದ್ದಾಗ ಅಲ್ಲೊಂದು ಹುಡುಗ ಬಂದು ನನಗೆ ತೊಂದರೆ ಆಗಿದೆ ಅಂತ ಗಲಾಟೆ ಮಾಡ್ತಾಯಿದ್ದ. ಇದನ್ನು ಯಾರು ಬಂದು ಆಚೆ ಬಂದು ಇದನ್ನು ಜೋರಾಗಿ ಮಾತಾಡ್ತಾರೆ ಅವ್ರಿಗೆ ಸ್ವತ್ತು ಸಿಗುತ್ತೆ, ಇಲ್ಲ ಕಳ್ಕೊತಾರೆ ಜನ, ಅಷ್ಟೇ ನಾನು ಹೇಳೋದು. ಈ ಪ್ರಕರಣದಲ್ಲಿ ಅಧಿಕಾರಿಗಳದೇ ಎಲ್ಲ ಒಂದು ಕಡೆ ಗೋಲ್ಮಾಲ್ ಆಗಿದೆ ಅಂತ ಅನ್ಸುತ್ತಾ ಮೇಡಮ್? ಅದೇ ನಟರಾಜು ಮಾಡಿದ್ದಾನೆ ಅಂತ ನಮಗೆ ಮಾಹಿತಿ ಬಂದಿದ್ದು ಅಷ್ಟೇ. ನಟರಾಜುನೇ ಇದನ್ನು ಫಸ್ಟ್ ಅವನು ಇವ್ರನ್ನೆಲ್ಲ ಕ್ರಿಯೇಟ್ ಮಾಡೋದು, ಬ್ರೋಕರ್ಗಳನ್ನ ಅಲ್ಲಿ ಒಳಗಡೆ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಈಗ ಇದ್ದವ್ರಿಗೆ ಒಂದು ಡಬಲ್ ಮಾಡಿಬಿಟ್ಟು ಇವನು ದುಡ್ಡನ್ನ ಹಂಚ್ಕೋತಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಯಾರು. ಅದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಬಟ್ ನನಗೆ ಮುಂಚೆ ಹೇಳಿದ್ದು ಅದೇನೆ, ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡೋದು ನಟರಾಜ್, ಅವನ್ನ ಇಲ್ಲಿಂದ ಓಡಿಸಿದ್ದಾರೆ ಅಂತ ನನಗೆ ಹೇಳಿದ್ರು ಯಾರು. ನಾನು ಅದನ್ನು ಪಕ್ಕ ತೊಗೊಳಕ್ಕೆ ಹೋಗಿರಲಿ, ಏನೋ ಇವ್ರು ಮಾತಾಡ್ತಾರೆ ನಮ್ಗೆ ಯಾಕೆ ಅಂತ ನಾನು ಅದು ತೊಗೊಂಡಿರಲಿ. ಇವತ್ತು ಇಷ್ಟೆಲ್ಲ ಆದಮೇಲೆ ಅದು ನಿಜ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ರೆಕಾರ್ಡ್ ಪ್ರಕಾರ ನಿಮ್ಮದು ಸರ್ವೆ ನಂಬರು 97/27 A1 ಅಂತಕ್ಕಂಥದ್ದು ನಿಮ್ಮ ದಾಖಲೆಗಳು, ಖಾತೆ ನಂಬರ್ 450 ಮತ್ತು ನಿಮ್ಮದು ಸಪರೇಟ್ ಆಗಿ ಈ ಸ್ವತ್ತಿದೆ. ಅವರ ಖಾತೆ ನಂಬರ್ 1272 ಜೊತೆಗೆ ಅವ್ರದ್ದು ಕೂಡ ಬೇರೆ ಇರ್ತಕ್ಕಂಥ ಈ ಸ್ವತ್ತಿದ್ದಾವೆ. ಸೊ ಇದೆಲ್ಲ ಹೆಂಗೆ ಹಂಗಾರೆ ಒಂದೊಂದೇ ಸ್ವತ್ತಿಗೆ ಎರಡು ರೆಕಾರ್ಡ್ ಆಯ್ತಾ ಹೆಂಗೆ ಮೇಡಮ್? ನಿಮ್ಗೇನು ಅನ್ಸುತ್ತೆ? ನಾವು ಒಬ್ಬ ಸೆಲೆಬ್ರಿಟಿ ಆಗಿದ್ರಿಂದ ಧೈರ್ಯವಾಗಿ ನಿಂತ್ಕೊಂಡು ನನ್ನ ಸ್ವತ್ತು ಇದು ನಾನು ಕೊಡಲ್ಲ ಬಾ ಅಂತ ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿದೆ. ಅದೇ ಬೇರೆಯವರಾದರೆ ಎದ್ರಕೊಂಡು ಅವ್ರಿಗೆ ಅವ್ರು ಹೇಳಿದ್ದನ್ನು ಈ ಸ್ವತ್ತು ಡೂಪ್ಲಿಕೇಟ್ ಮಾಡಿಕೊಂಡು ದುಡ್ಡು ಕೊಟ್ಟವರು ಅವ್ರಿಗೆ ಕೊಟ್ಟೋಗ್ಬೇಕಾಗಿತ್ತು. ಅರ್ಥ ಆಯ್ತಾ ನಿಮಗೆ? ನಾವು ಕೊಟ್ಟೋಗಲ್ಲ, ನಾವು ಸ್ವಲ್ಪ ಸ್ಟ್ರಾಂಗ್ ಪರ್ಸನ್ನು, ನಾವು ಕೊಂಡಿದ್ದೀವಿ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ನಾವು ಹೋರಾಡಿದ್ವಿ. ಇಲ್ಲಾಂದರೆ ಇದು ಈಚೆಯಲ್ಲಿ ಬರ್ತಾನೆ ಇರಲಿಲ್ಲ. ಹೆಂಗೆ ಬರುತ್ತೆ? ಈಗ ನಿಮಗೆ ಡಾಕ್ಯುಮೆಂಟ್ಸ್ ಕೊಡಿದವ್ರು ನಿಮಗೂ ಗೊತ್ತಾಗ್ತಿರಲ್ಲ, ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಅಮ್ಮ ಅಂತ ಅನ್ಕೋತಿದ್ರಿ. ನಾನೇನು ಮಾಡಿದೆ, ನಿಮಗೆ ನಿನ್ನೆ ಸ್ಟೇಷನಲ್ಲಿ ಕೊಟ್ಟೆ, ಎಲ್ಲೋ ಕೊಟ್ಟರೆ ಟಿ ವಿ ಅವ್ರು ತುಂಬ ಕ್ಲೋಸು ಕೊಟ್ಬಿಟ್ಟವ್ರೆ, ಅವ್ರ ಬಗ್ಗೆ ಒಳ್ಳೇದು ಹೇಳ್ತವ್ರೆ ಅಂತಾರೆ. ಅದು ಬೇಡ, ಸ್ಟೇಷನ್ ಮುಂದೆ ಬಂದು ಕೊಟ್ಟಿದ್ದೀನಿ ನೋಡಿ ಅಂತ. ನೀವು ಅದನ್ನ ಪ್ರತಿಯೊಂದು ಅಲ್ಲಿ ಕೂತ್ಕೊಂಡು ಅವ್ರೇನು ಹೇಳಿದ್ದೆಲ್ಲ ಬರ್ಕೊಂಡು, ಆಮೇಲೆ ಎಲ್ಲರೂ ನಮ್ಮ ಟಿ ವಿ ಅವರೆಲ್ಲರೂ ಬರ್ಕೊಂಡು ಇದನ್ನು ನೀವು ಪ್ರಚಾರ ಮಾಡಿದ್ದೀರಿ. ಯಾಕೆ ಅಂದರೆ ಇದು ಸಮಾಜಕ್ಕೆ ಮೆಸೇಜು ರಾಂಗ್ ಹೋಗ್ಬಾರ್ದು ಅಂತ. ಆಮೇಲೆ ಇದು ಫೇಕ್ ಡಾಕ್ಯುಮೆಂಟ್ಸ್ ಆಗಿದೆ. ಇದನ್ನು ವಿದ್ಯಾನಗರದಲ್ಲಿ ಹಾಸನ್ನಲ್ಲಿ ಫಸ್ಟ್ ಆಫ್ ಆಲ್, ಈಗ ನಾನು DC ಆಫೀಸ್ಗೆ ಹೋಗಿದ್ದಾಗ ಅಲ್ಲೊಂದು ಹುಡುಗ ಬಂದು ನನಗೆ ತೊಂದರೆ ಆಗಿದೆ ಅಂತ ಗಲಾಟೆ ಮಾಡ್ತಾಯಿದ್ದ. ಇದನ್ನು ಯಾರು ಬಂದು ಆಚೆ ಬಂದು ಇದನ್ನು ಜೋರಾಗಿ ಮಾತಾಡ್ತಾರೆ ಅವ್ರಿಗೆ ಸ್ವತ್ತು ಸಿಗುತ್ತೆ, ಇಲ್ಲ ಕಳ್ಕೊತಾರೆ ಜನ, ಅಷ್ಟೇ ನಾನು ಹೇಳೋದು. ಈ ಪ್ರಕರಣದಲ್ಲಿ ಅಧಿಕಾರಿಗಳದೇ ಎಲ್ಲ ಒಂದು ಕಡೆ ಗೋಲ್ಮಾಲ್ ಆಗಿದೆ ಅಂತ ಅನ್ಸುತ್ತಾ ಮೇಡಮ್? ಅದೇ ನಟರಾಜು ಮಾಡಿದ್ದಾನೆ ಅಂತ ನಮಗೆ ಮಾಹಿತಿ ಬಂದಿದ್ದು ಅಷ್ಟೇ. ನಟರಾಜುನೇ ಇದನ್ನು ಫಸ್ಟ್ ಅವನು ಇವ್ರನ್ನೆಲ್ಲ ಕ್ರಿಯೇಟ್ ಮಾಡೋದು, ಬ್ರೋಕರ್ಗಳನ್ನ ಅಲ್ಲಿ ಒಳಗಡೆ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಈಗ ಇದ್ದವ್ರಿಗೆ ಒಂದು ಡಬಲ್ ಮಾಡಿಬಿಟ್ಟು ಇವನು ದುಡ್ಡನ್ನ ಹಂಚ್ಕೋತಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಯಾರು. ಅದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಬಟ್ ನನಗೆ ಮುಂಚೆ ಹೇಳಿದ್ದು ಅದೇನೆ, ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡೋದು ನಟರಾಜ್, ಅವನ್ನ ಇಲ್ಲಿಂದ ಓಡಿಸಿದ್ದಾರೆ ಅಂತ ನನಗೆ ಹೇಳಿದ್ರು ಯಾರು. ನಾನು ಅದನ್ನು ಪಕ್ಕ ತೊಗೊಳಕ್ಕೆ ಹೋಗಿರಲಿ, ಏನೋ ಇವ್ರು ಮಾತಾಡ್ತಾರೆ ನಮ್ಗೆ ಯಾಕೆ ಅಂತ ನಾನು ಅದು ತೊಗೊಂಡಿರಲಿ. ಇವತ್ತು ಇಷ್ಟೆಲ್ಲ ಆದಮೇಲೆ ಅದು ನಿಜ ಅಂತ ನನಗೆ ಅನ್ನಿಸ್ತಾ ಇದೆ.